ಇಂದು 12 ಗಂಟೆಗೆ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು AICCಯಿಂದ ಏನು ಬಿ ಫಾರಮನ್ನು ಸಮರ್ಥ ಶಾಮನೂರು ಅವರಿಗೆ ಇವತ್ತು ಕೊಟ್ಟಿದ್ದಾರೆ. ನಾಳೆ ನಾಮಿನೇಷನ್ ಮಾಡಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಕೊಂಡು ಬರಬೇಕು ಅಂತಂದು ನಮಗೆಲ್ಲ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ದಾವಣಗೆರೆಯ ಸಮಸ್ತ ದಕ್ಷಿಣ ಭಾಗ ಇರ್ಬೋದು, ಉತ್ತರ ಭಾಗ ಎಲ್ಲರೂ ಕಾಂಗ್ರೆಸ್ ಕುಟುಂಬದವರು ಹೆಚ್ಚಿನ ರೀತಿಯಿಂದ ಕೆಲಸವನ್ನು ಮಾಡಿ ಮತದಾರರಲ್ಲಿ ಮನಗೆದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಮರ್ಥ ಅವ್ರನ್ನ ಗೆಲ್ಲಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮತ್ತು ಜಮೀರ್ ಅಹಮದ್ರವರು ಮತ್ತು ಅದೇ ರೀತಿ ನಮ್ಮ ಇದು MB ಪಾಟೀಲು, ಇಷ್ಟು ಜನ ಈಗ ನನಗೆ ಮತ್ತು ನಮ್ಮ ಈಶ್ವರ್ ಖಂಡ್ರೆ ನಮ್ಮ ಸಂತೋಷ್ ಲಾಡು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಇತರ ನಾಯಕರುಗಳು ಮತ್ತು ಮಂತ್ರಿಗಳು ಸಾಕಷ್ಟು ಜನ ಬರ್ತಾಯಿದ್ದಾರೆ. ಎಲ್ಲರೂ ಸೇರಿ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾಳೆ ನಾವು ಮಾಡ್ತೀವಿ. ಅದು ಮೊನ್ನೆ ದಿವಸ ನಮ್ಮ ಮನೆಯವರು ಪ್ರಭಾ ಅವರು ಏನು ದಿವಸ ಚೆನ್ನಾಗಿದೆ ಅಂಥೇಳಿ ನಾಮಿನೇಷನ್ ಕೊಟ್ಟಿದ್ದರು. ಅದಕ್ಕೆ ಸ್ವಲ್ಪ ವಿರೋಧನೂ ವ್ಯಕ್ತವಾಗಿತ್ತು. ಅದಕ್ಕೆ ನಾವು ಹೈಕಮಾಂಡ್ ಅವರಿಗೆ ಹೇಳಿದ್ವಿ, ಹೈಕಮಾಂಡ್ ಅವರು ಏನು ನಿರ್ಧಾರ ತೆಗೆದುಕೊಳ್ತಿರೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ, ನಾವು ನಾಮಿನೇಷನ್ ವಾಪಸ್ ತೆಗೆಸ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತು ನಾವು ಬಿ ಫಾರಮನ್ನು ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿ ನಿಲ್ಲಿಸಬೇಕು ಅಂತ ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅಭ್ಯರ್ಥಿನ ಗೆಲ್ಲಿಸುವ ಕೆಲಸವನ್ನು ಮಾಡೋಣ. ಸರ್, ಈಗ ನಾಯಕರಲ್ಲಿ ಕರೆದು ಮಾತಾಡುವಂಥ ಎಲ್ಲರೂ ಸೇರಿದ್ವಿ. ಎಲ್ಲರೂ ಸೇರಿ ಎಲ್ಲರೂ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸುವ ಕೆಲಸವನ್ನು ಈ ಚುನಾವಣೆಯಲ್ಲಿ ಯಾವುದೋ ನಮ್ಮ ಬಾಗಲಕೋಟೆ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ್ ಅವರು ಮತ್ತು ಮಲ್ಲಿಕಾರ್ಜುನ್ ಮೇಟಿಯವರು ಮತ್ತು ದಾವಣಗೆರೆ ಉಮೇಶ್ ಮೇಟಿಯವರು ಮತ್ತು ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರವ್ರನ್ನ ಇಬ್ಬರನ್ನು ಗೆಲ್ಲಿಸ್ಬೇಕು ಅನ್ನೋ ಒಂದು ಛಲದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಸರನ್ನು ಮತ್ತು ಕಾಂಗ್ರೆಸ್ ಬೈ ಎಲೆಕ್ಷನ್ನಲ್ಲಿ 2 ಸ್ಥಾನ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲುವ ರೀತಿಯಲ್ಲಿ ಕೆಲಸವನ್ನು ಮಾಡಿರಿ ಅಂತಂದು ನಮ್ಮ ಹೈಕಮಾಂಡ್ನವ್ರ ಸೂಚನೆ ಮೇರೆಗೆ ಎಲ್ಲರೂ ಇವತ್ತು ಒಗ್ಗಟ್ಟಿನಿಂದ ಮೊನ್ನೆನೂ ಸೇರಿದ್ವಿ, ನಿನ್ನೆನೂ ಸೇರಿದಾಗ ಎಲ್ಲರೂ ಹೈಕಮಾಂಡ್ ಮೇಲೆ ಬಿಟ್ಟು ಲೆಟ್ ದಿ ಹೈಕಮಾಂಡ್ ಟೇಕ್ ದ ಪ್ರಾಪರ್ ಡಿಸಿಷನ್ ಆ್ಯಂಡ್ ಸೆಲೆಕ್ಟ್ ದಿ ಕ್ಯಾಂಡಿಡೇಟ್ ಅಂತ. ಅದೇ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡ್ನವರು ಸಮರ್ಥ ಅವರಿಗೆ ಚುನಾವಣೆ ಕಣದಲ್ಲಿ ನಿಲ್ಲಿಸಿದ್ದಾರೆ. ಈಗ BJPಯಿಂದ ಪ್ರಬಲವಾಗಿ ಎಲ್ಲರೂ ಹೊಡೆದ ಮನೆ ಆಗಿತ್ತು, ಈಗೆಲ್ಲ ಒಗ್ಗಟ್ಟಾಗಿ ಮಾಡ್ತಾಯಿದ್ದಾರೆ ಸರ್. ಹೇಗೆ ಟ್ಯಾಕಲ್ ಮಾಡ್ತೀರಿ? ಈಗ ನೋಡಿದ್ರಲ್ಲ ನೀವು, ಈಗ BJPಯವರು ಸಾಕಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು. ಅವರು ಯಾವುದೋ RSS ಕಟ್ಟ ಏನದು ಕಾರ್ಯಕರ್ತರು ಒಂದು RSSನ ಅಲ್ಲಪ್ಪ ಬರಪ್ಪ ಇಲ್ಲಿ RSS ಹುಡುಗರು ಅದಕ್ಕೆ ಏನಾಗ್ತಿರಲ್ಲಪ್ಪ ಶಾಖಾ ಪ್ರಮುಖರು ಅವರು ವಾಲಂಟ್ರಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲಿ ಸಾಕಷ್ಟು ದಿನಗಳ ಹಿಂದೆ ಏನೋ ಅವ್ರ ಕೆಲಸ ಆಗಿದ್ದಿಲ್ಲಂತೆ, ನಾವು ಏನೋ ಮಾಡಿಕೊಟ್ಟಿದ್ದಂತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ನಿಮ್ಮ ಮಗನಿಗೆ ಬೆಂಬಲವನ್ನು ಸೂಚಿಸ್ತೀವಿ, ನಾವು ವಾಲಂಟ್ರಾಗಿ ಕೆಲಸವನ್ನು ಮಾಡ್ತೀವಿ ಅಂತಂದು ಎಲ್ಲ ನಮ್ಮ RS ಪ್ರಮುಖ ನಾಯಕರು, ಅವ್ರು ಕಮ್ಮಿ ನಾಯಕರುಗಳು ಅಲ್ಲವರು, ಅಂಥ ನಾಯಕರುಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಮ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೆ ಅವ್ರು ಬಂದಷ್ಟು ನಮಗಿನ್ನೂ ಹೆಚ್ಚಿನ ಬಲಗ ಬಂದಂಗಾಗುತ್ತೆ. ಮತ್ತು ನಮ್ಮ ದಾವಣಗೆರೆಯಲ್ಲಿ ನೀವೆಲ್ಲ ನೋಡಿದ್ದೀರಿ, ಯಾವ ಜಾತಿ ಜನಾಂಗ ಅಂತ ಇಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ಮನೆ. ಕಾಂಗ್ರೆಸ್ ಪಕ್ಷ ಅಂದರೆ ಒಂದೇ ಜಾತಿ. ಆ ನಿಟ್ಟಿನಲ್ಲಿ ಹಿಂದಿನಿಂದಲೂ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇವಾಗೂ ನಮಗೆ ಇನ್ನೂ ಹೆಚ್ಚಿನ ರೀತಿಯಿಂದ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ, ನಂಬಿಕೆ ಇದೆ.